ಬಹಳ ಪ್ರಮುಖವಾಗಿ ಗಿರೀಶ್ ಲಿಂಗಣ್ಣ ಅವರು ಸಾಕಷ್ಟು ವಿಶ್ಲೇಷಣೆಯನ್ನ ಮಾಡ್ತಾರೆ. ಸರ್, ಈ ದುರಂತದ ಬಗ್ಗೆ ಯಾವ ರೀತಿ ವಿಶ್ಲೇಷಣೆ ಮಾಡ್ತಾರೆ? ಅಂದ್ರೆ ಈಗ ನಾವೆಲ್ಲ ಸಾಕಷ್ಟು ವಿಶ್ಲೇಷಣೆ ಮಾಡಿದೀವಿ ಈಗಾಗಲೇ. ದೇರ್ ಆರ್ ಟೆಕ್ನಿಕಲ್, ವಿ ಹ್ಯಾವ್ ಆಲ್ ಜಸ್ಟ್ ಲಿಸ್ಟೆಡ್ ಡೌನ್ ಇದು ಇರ್ಬೋದು ಅಂತ, ಬಟ್ ನನ್ನ ಯಾರಿಗೂ ಗೊತ್ತಿಲ್ಲ. ವಿ ಆರ್ ಆಲ್ ನಾಳೆ ಪೈಲಟ್ ಪ್ರಾಬ್ಲಮ್ ಇವ್ರ ಪ್ರಾಬ್ಲಮ್ ಅಂತ ಹೇಳೋದು ತಪ್ಪಾಗತ್ತೆ, ಬಿಕಾಸ್ ವಿ ರಿಯಲಿ ಡು ನಾಟ್ ನೋ ಏನಾಗಿದೆ ಅಂತ. ಓನ್ಲಿ ಇಫ್ಸ್ ಅಂಡ್ ಬಟ್ಸ್ ಇದುವರೆಗೂ ಹೇಳ್ಕೊಂಡ್ ಬಂದಿದೀವಿ. ಏನಾಗಿದೆ ಅಂತ ಗೊತ್ತಾಗ್ಬೇಕಾದ್ರೆ ಕರೆಕ್ಟ್ ತನಿಖೆ ಆಗ್ಬೇಕು, ಕರೆಕ್ಟ್ ಆಗಿ ಡೇಟಾ ಎಲ್ಲ ರಿಟ್ರೀವ್ ಆಗ್ಬೇಕು. It has got lot of procedural things to investigate and find out what exactly went wrong. ಅಲ್ಲಿ ತನಕ ನಾವು ಏನೇ ಮಾತಾಡಿದ್ರು ಇಟ್ಸ್ ಆಲ್ ಇಪ್ಸ್ ಬಟ್ಸ್ ಅಷ್ಟೇ. ಈ ತರ ಇಂಜಿನ್ ಆಗಿರ್ಬೋದು, ಇಲ್ಲ ಈ ತರ ಇಂಜಿನ್ ಹೋಗಿರ್ಬೋದು, ಇಲ್ಲ ಈ ತರ ಫ್ಲಾಪ್ ಆಗಿಲ್ದೇ ಇರ್ಬೋದು, ಇದು ಓಪನ್ ಆಗಿಲ್ದೇ ಇರ್ಬೋದು. ಈ ತರನೇ ನಾವು ಅನಲೈಸ್ ಮಾಡ್ಕೊಂಡು ಹೋಗ್ಬೋದು. ಪ್ರಾಬಬ್ಲಿ ಆಸ್ ಎ ಪೈಲಟ್ಸ್ ದೇರ್ ಅನಾಲಿಸಿಸ್ ಮೇ ಬಿ ಲಿಟಲ್ ನಿಯರರ್ ಟು ದಿ ರಿಯಾಲಿಟಿ ಬರ್ಬೋದು, ಬಟ್ it is not a reality. It is all thinkings what we are giving ಅಷ್ಟೇ. ಸೊ ಜನಕ್ಕೆ ನಾವು ಹೇಳೋದನ್ನೆಲ್ಲ ತಿಳ್ಕೊಂಡು ಇದೇ ಆಗಿರ್ಬೋದು ಅಂತ ಮಿಸ್ಗೈಡು ಆಗಬಾರ್ದು. ಸಬಟೋಜೆ ಆಗಿದೆ, ಇದೇ ಆಗಿದೆ ಅಂತ ಖಂಡಿತವಾಗಿ ಯಾರು ಹೇಳಕ್ಕಾಗಲ್ಲ ಅನ್ಲೆಸ್ ದಿ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಇಸ್ ಕಂಪ್ಲೀಟ್. ಹಂಗನ್ಬಿಟ್ಟು ಎಲ್ಲಾ ಏರ್ಕ್ರಾಫ್ಟ್ಸ್ ಹಿಂಗೆ ಇರುತ್ತೆ, ಯಾವ ಏರ್ಕ್ರಾಫ್ಟ್ ಅಲ್ಲಿ ಹೋದ್ರು ಬಿದ್ದೋಗ್ತೀವಿ ಅದೆಲ್ಲ. ಏರ್ಕ್ರಾಫ್ಟ್ ಇಸ್ ದಿ ಬೆಸ್ಟ್ ವೇ ಆಫ್ ದಿ, ಬಿಕಾಸ್ ಎಲ್ಲ ಮಾತಾಡ್ತಿದಾಗ 1 in billion ಆಕ್ಸಿಡೆಂಟ್ಸ್ ನಾವು ನೋಡ್ತೀವಿ. ಕಾರ್ ತಗೊಂಡ್ರೆ ಮೋರ್ ಆಕ್ಸಿಡೆಂಟ್ಸ್, ಸ್ಕೂಟರ್ ತಗೊಂಡ್ರೆ ಮೋರ್ ಆಕ್ಸಿಡೆಂಟ್ಸ್. ಎಲ್ಲಾ ಏರ್ಕ್ರಾಫ್ಟ್ ಅಲ್ಲೂ ಹಿಂಗೆ ಆಗುತ್ತೆ ಅಂತಲ್ಲ. ಪ್ರಾಬಬ್ಲಿ ಇಟ್ ಹ್ಯಾಸ್ ಹ್ಯಾಪನ್ಡ್. ಯಾಕೆ ಅಂತ ತನಿಖೆ ಆಗ್ತಾ ಇದೆ. ಅದ್ರಲ್ಲಿ ಏನಾರ ಪ್ರಾಬ್ಲಮ್ಸ್ ಇದ್ದು ರಿಯಲಿ ಟೆಕ್ನಿಕಲ್ ಇಶ್ಯೂಸ್ ಇದ್ರೆ ದೇ ಮೇ ಅಪ್ಡೇಟ್ ದೇರ್ ಸಿಸ್ಟಮ್ ಆರ್ ದೇ ಮೇ ಬ್ರಿಂಗ್ ಮೋರ್ ಆಫ್ ಇನ್ನು ಏನೇನು ಈ ತರ ಆಗದೆ ಇರಂಗೆ ಏನ್ ಮಾಡಬಹುದು ಅಂತ ನೋಡಬಹುದು. ಅಲ್ಲಿ ತನಕ ಲೆಟ್ ಅಸ್ ವೇಟ್ ಅಂಡ್ ವಾಚ್ ವಾಟ್ ಎಕ್ಸಾಕ್ಟ್ಲಿ ವೆಂಟ್ ರಾಂಗ್ ಅಷ್ಟೇ. ಸರ್, ಈಗ ನೀವು ಕೂಡ ಸಾಕಷ್ಟು ಫ್ಲೈಯಿಂಗ್ ಮಾಡಿದ್ರಿ. ಜೊತೆಗೆ ಈಗ ಬಹಳ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರೆ, ಇನ್ ಕೇಸ್ ಏನಾದ್ರು ಟೇಕ್ ಆಫ್ ಸಂದರ್ಭದಲ್ಲಿ ಪೈಲಟ್ ಏನಾದ್ರು ಎಡ್ಬಿದ್ರೆ ಏನೋ ಮಿಸ್ಟೇಕ್ ಆಗಿರಬಹುದು ಅಂತ. ಬಟ್ ಇಂಥ ಅನಾಹುತ ಆದಂತ ಸಂದರ್ಭದಲ್ಲಿ ಈ ಫೈರ್ ಎಕ್ಸ್ಟೆನ್ಷನ್ ತರದ್ ಏನಾದ್ರು ಒಂದು ಸುರಕ್ಷಿತ ಮಾರ್ಗ ಏನಾದ್ರು ಅನುಸರಿಸಬಹುದಾ ಅಂತ? ಇವಾಗ ನೋಡಿ, ಫೈರ್ ಎಕ್ಸ್ಟಿಂಗ್ವಿಷರ್ ಯಾವಾಗ ಯೂಸ್ ಮಾಡ್ತಾರೆ? ಒಂದು ಇಂಜಿನ್ ಫೈರ್ ಆ ಪರಿಸ್ಥಿತಿ ಇದ್ರೆ. ಬಟ್ ದೇರ್ ನೋ ಇಂಡಿಕೇಶನ್ ಇಂಜಿನ್ ಫೈರ್ ಇದ್ರೆ ಸ್ಮ್ಯಾಶ್ ಆಗಿದ್ದು ಅಂತ ಸಂದರ್ಭದಲ್ಲಿ ಏನಾದ್ರು. ಇವಾಗ ಅದೇ ನಾನು ಹೇಳ್ತಾ ಇರೋದು, ಇಫ್ ದೇರ್ ಇವಾಗ ಇಂಜಿನ್ ಫೈರ್ ನಲ್ಲಿದ್ರೆ ಇವಡ ಸೀನ್ ಅಲ್ಲಿ ಇಂಜಿನ್ ಇಂದ ಫೈರ್ ಬರ್ತಾ ಇರುತ್ತೆ. ಆವಾಗ ಅವ್ರ ಕಾಕ್ಪಿಟ್ ನಲ್ಲಿ ಇಂಡಿಕೇಶನ್ ಬರುತ್ತೆ ಇಂಜಿನ್ ಆನ್ ಫೈರ್ ಅಂತ. ಯಾವ ಇಂಜಿನ್ ಅಂತ ಬರುತ್ತೆ, ನಂಬರ್ 1 ಇಂಜಿನ್ ಅವ್ರ ನಂಬರ್ 2 ಇಂಜಿನ್. ಅದರ ಪ್ರಕಾರ ಅವರು ಫೈರ್ ಎಕ್ಸ್ಟಿಂಗ್ವಿಷರ್ ಇದು ಆಪರೇಟ್ ಮಾಡ್ತಾರೆ. ಇವಾಗ ಈ ಸಂದರ್ಭದಲ್ಲಿ ನೋಡಿದ್ರೆ ಅದು ಏನು ನಮ್ಗೆ ಕಾಣಿಸ್ತಾ ಇಲ್ಲ, ಏನು ಫೈರ್ ಏನು ಇಲ್ಲ ಅದರಲ್ಲಿ. ಓನ್ಲಿ ನಮ್ಗೆ ಏನ್ ಅನಿಸ್ತದೆ ಅಂದ್ರೆ, ಅವರು ಪೈಲಟ್ ಅವರು ಮೇಡೆ ಕಾಲ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಲಿಲ್ಲ. ನಾರ್ಮಲ್ ಏನಂದ್ರೆ ಮೇಡೆ ಆಮೇಲೆ ಎಮರ್ಜೆನ್ಸಿ ಏನಂತ ಹೇಳ್ತಾರೆ. ಇವಾಗ ನನ್ನ ಇದ್ರ ಪ್ರಕಾರ ಅವರು ಕೊಡ್ಲಿಲ್ಲ ಅಂತ ನಾನು ಅನ್ಸ್ತೀನಿ. ಅದಕ್ಕೆ ನಮ್ಗೆಲ್ಲ ಇದೆ ದೊಡ್ಡ ರಹಸ್ಯವಾಗಿ ಆಗಿದೆ ಅದು. ಇದು ಯಾಕೆ ಇವರು ಮೇಡೆ ಕಾಲ್ ಕೊಟ್ಟಿದ್ದಾರೆ ಅಂತ. ಆ ಫ್ಲೈಟ್ ಪಾತ್ ನೋಡಿದ್ರೆ ಈಸ್ ಗಾನ್ ಅಪ್ ಟು 400 feet ಅಬೌವ್ ಗ್ರೌಂಡ್ ಲೆವೆಲ್. 625 feet ಅಂದ್ರೆ ಇದು ಅಹಮದಾಬಾದ್ ಏರ್ಫೀಲ್ಡ್ ಇಸ್ 200 feet ಮೀನ್ ಸಿ ಲೆವೆಲ್. ಸೊ ಇಸ್ ಏರ್ಕ್ರಾಫ್ಟ್ ಇಸ್ ಗಾನ್ ಅಪ್ ಟು 400 feet. Okay. 400 feet in civil aviation is a critical altitude. ಇನ್ನು ಇಂತಹ ಘಟನೆ ಆಗಬಾರದು ಆಶಯ ಆಗಿರುವಂತದ್ದು. ಓಕೆ, ಫೈನ್ ಸರ್, ಕಾರ್ಯಕ್ರಮಕ್ಕೆ ಬಂದಕ್ಕೆ ಧನ್ಯವಾದಗಳು. ಜೊತೆಗೆ ಈಗಾಗಲೇ ನಾವು ಸಾಕಷ್ಟು ಚರ್ಚೆಯನ್ನು ಮಾಡಿದ್ವಿ, ಅವರವರ ಅಭಿಪ್ರಾಯವನ್ನ ಹೇಳಿದ್ವಿ. ಆದ್ರೆ ಇನ್ನು ಇದು ಇನ್ವೆಸ್ಟಿಗೇಷನ್ ಆಗಬೇಕು. ಇನ್ವೆಸ್ಟಿಗೇಷನ್ ನಲ್ಲಿ ಪರ್ಟಿಕ್ಯುಲರ್ ಕಾರಣ ಇದೆ ಅಂತ ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೀವು ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಬಹಳ ಪ್ರಮುಖವಾಗಿ ಗಿರೀಶ್ ಲಿಂಗಣ್ಣ ಅವರು ಸಾಕಷ್ಟು ವಿಶ್ಲೇಷಣೆಯನ್ನ ಮಾಡ್ತಾರೆ. ಸರ್, ಈ ದುರಂತದ ಬಗ್ಗೆ ಯಾವ ರೀತಿ ವಿಶ್ಲೇಷಣೆ ಮಾಡ್ತಾರೆ? ಅಂದ್ರೆ ಈಗ ನಾವೆಲ್ಲ ಸಾಕಷ್ಟು ವಿಶ್ಲೇಷಣೆ ಮಾಡಿದೀವಿ ಈಗಾಗಲೇ. ದೇರ್ ಆರ್ ಟೆಕ್ನಿಕಲ್, ವಿ ಹ್ಯಾವ್ ಆಲ್ ಜಸ್ಟ್ ಲಿಸ್ಟೆಡ್ ಡೌನ್ ಇದು ಇರ್ಬೋದು ಅಂತ, ಬಟ್ ನನ್ನ ಯಾರಿಗೂ ಗೊತ್ತಿಲ್ಲ. ವಿ ಆರ್ ಆಲ್ ನಾಳೆ ಪೈಲಟ್ ಪ್ರಾಬ್ಲಮ್ ಇವ್ರ ಪ್ರಾಬ್ಲಮ್ ಅಂತ ಹೇಳೋದು ತಪ್ಪಾಗತ್ತೆ, ಬಿಕಾಸ್ ವಿ ರಿಯಲಿ ಡು ನಾಟ್ ನೋ ಏನಾಗಿದೆ ಅಂತ. ಓನ್ಲಿ ಇಫ್ಸ್ ಅಂಡ್ ಬಟ್ಸ್ ಇದುವರೆಗೂ ಹೇಳ್ಕೊಂಡ್ ಬಂದಿದೀವಿ. ಏನಾಗಿದೆ ಅಂತ ಗೊತ್ತಾಗ್ಬೇಕಾದ್ರೆ ಕರೆಕ್ಟ್ ತನಿಖೆ ಆಗ್ಬೇಕು, ಕರೆಕ್ಟ್ ಆಗಿ ಡೇಟಾ ಎಲ್ಲ ರಿಟ್ರೀವ್ ಆಗ್ಬೇಕು. It has got lot of procedural things to investigate and find out what exactly went wrong. ಅಲ್ಲಿ ತನಕ ನಾವು ಏನೇ ಮಾತಾಡಿದ್ರು ಇಟ್ಸ್ ಆಲ್ ಇಪ್ಸ್ ಬಟ್ಸ್ ಅಷ್ಟೇ.
ಈ ತರ ಇಂಜಿನ್ ಆಗಿರ್ಬೋದು, ಇಲ್ಲ ಈ ತರ ಇಂಜಿನ್ ಹೋಗಿರ್ಬೋದು, ಇಲ್ಲ ಈ ತರ ಫ್ಲಾಪ್ ಆಗಿಲ್ದೇ ಇರ್ಬೋದು, ಇದು ಓಪನ್ ಆಗಿಲ್ದೇ ಇರ್ಬೋದು. ಈ ತರನೇ ನಾವು ಅನಲೈಸ್ ಮಾಡ್ಕೊಂಡು ಹೋಗ್ಬೋದು. ಪ್ರಾಬಬ್ಲಿ ಆಸ್ ಎ ಪೈಲಟ್ಸ್ ದೇರ್ ಅನಾಲಿಸಿಸ್ ಮೇ ಬಿ ಲಿಟಲ್ ನಿಯರರ್ ಟು ದಿ ರಿಯಾಲಿಟಿ ಬರ್ಬೋದು. ಬಟ್ ಇಟ್ ಈಸ್ ನಾಟ್ ಎ ರಿಯಾಲಿಟಿ. ಇಟ್ ಈಸ್ ಆಲ್ ಥಿಂಕಿಂಗ್ಸ್ ವಾಟ್ ವಿ ಆರ್ ಗಿವಿಂಗ್ ಅಷ್ಟೇ. ಸೊ ಜನಕ್ಕೆ ನಾವ್ ಹೇಳೋದನ್ನೆಲ್ಲ ತಿಳ್ಕೊಂಡು ಇದೇ ಆಗಿರ್ಬೋದು ಅಂತ ಮಿಸ್ಗೈಡು ಆಗಬಾರ್ದು. ಸಬಟೋಜ ಆಗಿದೆ, ಇದೇ ಆಗಿದೆ ಅಂತ ಖಡಖಂಡಿತವಾಗಿ ಯಾರು ಹೇಳಕ್ ಆಗಲ್ಲ ಅನ್ಲೆಸ್ ದಿ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಇಸ್ ಕಂಪ್ಲೀಟ್. ಹಂಗನ್ಬಿಟ್ಟು ಎಲ್ಲಾ ಏರ್ಕ್ರಾಫ್ಟ್ಸ್ ಹಿಂಗೆ ಇರುತ್ತೆ, ಯಾವ ಏರ್ಕ್ರಾಫ್ಟ್ ಅಲ್ಲಿ ಹೋದ್ರು ಬಿದ್ದೋಗ್ತೀವಿ ಅದೆಲ್ಲ. ಏರ್ಕ್ರಾಫ್ಟ್ ಇಸ್ ದಿ ಬೆಸ್ಟ್ ವೇ ಆಫ್ ದಿ, ಬಿಕಾಸ್ ಎಲ್ಲ ಮಾತಾಡ್ತಿದಾಗ 1 in billion ಆಕ್ಸಿಡೆಂಟ್ಸ್ ನಾವು ನೋಡ್ತೀವಿ. ಕಾರ್ ತಗೊಂಡ್ರೆ ಮೋರ್ ಆಕ್ಸಿಡೆಂಟ್ಸ್, ಸ್ಕೂಟರ್ ತಗೊಂಡ್ರೆ ಮೋರ್ ಆಕ್ಸಿಡೆಂಟ್ಸ್. ಎಲ್ಲಾ ಏರ್ಕ್ರಾಫ್ಟ್ ಅಲ್ಲೂ ಹಿಂಗೆ ಆಗುತ್ತೆ ಅಂತಲ್ಲ. ಪ್ರಾಬಬ್ಲಿ ಇಟ್ ಹ್ಯಾಸ್ ಹ್ಯಾಪೆಂಡ್. ಯಾಕೆ ಅಂತ ತನಿಖೆ ಆಗ್ತಾ ಇದೆ. ಅದ್ರಲ್ಲಿ ಏನಾರ ಪ್ರಾಬ್ಲಮ್ಸ್ ಇದ್ದು ರಿಯಲಿ ಟೆಕ್ನಿಕಲ್ ಇಶ್ಯೂಸ್ ಇದ್ರೆ ದೇ ಮೇ ಅಪ್ಡೇಟ್ ದರ್ ಸಿಸ್ಟಮ್ ಆರ್ ದೇ ಮೇ ಬ್ರಿಂಗ್ ಮೋರ್ ಆಫ್ ಇನ್ನು ಏನೇನು ಈ ತರ ಆಗದೆ ಇರಂಗೆ ಏನ್ ಮಾಡಬಹುದು ಅಂತ ನೋಡಬಹುದು. ಅಲ್ಲಿ ತನಕ ಲೆಟ್ ಅಸ್ ವೇಟ್ ಅಂಡ್ ವಾಚ್ ವಾಟ್ ಎಕ್ಸಾಕ್ಟ್ಲಿ ವೆಂಟ್ ರಾಂಗ್ ಅಷ್ಟೇ. ಸರ್, ಈಗ ನೀವು ಕೂಡ ಸಾಕಷ್ಟು ಫ್ಲೈಯಿಂಗ್ ಮಾಡಿದ್ರಿ. ಜೊತೆಗೆ ಈಗ ಬಹಳ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರೆ, ಇನ್ ಕೇಸ್ ಏನಾದ್ರು ಟೇಕ್ ಆಫ್ ಸಂದರ್ಭದಲ್ಲಿ ಪೈಲಟ್ ಏನಾದ್ರು ಎಡ್ಬಿದ್ರೆ ಏನೋ ಮಿಸ್ಟೇಕ್ ಆಗಿರ್ಬಹುದು ಅಂತ. ಬಟ್ ಇಂಥ ಅನಾಹುತ ಆದಂತ ಸಂದರ್ಭದಲ್ಲಿ ಈ ಫೈರ್ ಎಕ್ಸ್ಟೆನ್ಷನ್ ತರದ್ ಏನಾದ್ರು ಒಂದು ಸುರಕ್ಷಿತ ಮಾರ್ಗ ಏನಾದ್ರು ಅನುಸರಿಸಬಹುದಾ ಅಂತ. ಇವಾಗ ನೋಡಿ, ಫೈರ್ ಎಕ್ಸ್ಟಿಂಗ್ವಿಷರ್ ಯಾವಾಗ ಯೂಸ್ ಮಾಡ್ತಾರೆ? ಒಂದು ಇಂಜಿನ್ ಫೈರ್ ಆ ಪರಿಸ್ಥಿತಿ ಇದ್ರೆ. ಬಟ್ ದೇರ್ ನೋ ಇಂಡಿಕೇಶನ್ ಇದು ಸ್ಮ್ಯಾಶ್ ಆಗಿದ್ದು ಇಲ್ಲ ಅಂತ ಸಂದರ್ಭದಲ್ಲಿ ಏನಾದ್ರು. ಇವಾಗ ಅದೇ ನಾನು ಹೇಳ್ತಾ ಇರೋದು, ಇಫ್ ದೇರ್ ಇವಾಗ ಇಂಜಿನ್ ಫೈರ್ ನಲ್ಲಿ ಇದ್ರೆ ಇವುಡ ಸೀನ್ ಅಲ್ಲಿ ಇಂಜಿನ್ ಇಂದ ಫೈರ್ ಬರ್ತಾ ಇರುತ್ತೆ. ಆವಾಗ ಅವ್ರ ಕಾಕ್ಪಿಟ್ ನಲ್ಲಿ ಇಂಡಿಕೇಶನ್ ಬರುತ್ತೆ, ಇಂಜಿನ್ ಆನ್ ಫೈರ್ ಅಂತ. ಯಾವ ಇಂಜಿನ್ ಅಂತ ಬರುತ್ತೆ, ನಂಬರ್ 1 ಇಂಜಿನ್ ಅವ್ರ ನಂಬರ್ 2 ಇಂಜಿನ್. ಅದರ ಪ್ರಕಾರ ಅವರು ಫೈರ್ ಎಕ್ಸ್ಟಿಂಗ್ವಿಷರ್ ಇದು ಆಪರೇಟ್ ಮಾಡ್ತಾರೆ. ಇವಾಗ ಈ ಸಂದರ್ಭದಲ್ಲಿ ನೋಡಿದಿರೆ ಅದು ಏನು ನಮ್ಗೆ ಕಾಣಿಸ್ತಾ ಇಲ್ಲ, ಏನ್ ಫೈರ್ ಏನು ಇಲ್ಲ ಅದರಲ್ಲಿ. ಓನ್ಲಿ ನಮ್ಗೆ ಏನ್ ಅನಿಸ್ತದೆ ಅಂದ್ರೆ, ಅವರು ಪೈಲಟ್ ಅವರು ಮೇಡೇ ಕಾಲ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಲಿಲ್ಲ. ನಾರ್ಮಲ್ ಏನಂದ್ರೆ ಮೇಡೇ ಮೇಡೇ ಮೇಡೇ, ಆಮೇಲೆ ಎಮರ್ಜೆನ್ಸಿ ಏನಂತ ಹೇಳ್ತಾರೆ. ಇವಾಗ ನನ್ನ ಇದ್ರ ಪ್ರಕಾರ ಅವರು ಕೊಡ್ಲಿಲ್ಲ ಅಂತ ನಾನು ಅನ್ಸ್ತೀನಿ. ಅದಕ್ಕೆ ನಮ್ಗೆಲ್ಲ ಇದೆ ದೊಡ್ಡ ರಹಸ್ಯವಾಗಿ ಆಗಿದೆ ಅದು. ಇದು ಯಾಕೆ ಇವರು ಮೇಡೇ ಕಾಲ್ ಕೊಟ್ಟಿದ್ದಾರೆ ಅಂತ. ಆ ಫ್ಲೈಟ್ ಪಾತ್ ನೋಡಿದ್ರೆ ಈಸ್ ಗಾನ್ ಅಪ್ ಟು 400 feet ಅಬೌವ್ ಗ್ರೌಂಡ್ ಲೆವೆಲ್. 625 feet ಅಂದ್ರೆ ಇದು ಅಹಮದಾಬಾದ್ ಏರ್ಫೀಲ್ಡ್ ಇಸ್ 200 feet ಮೀನ್ ಸಿ ಲೆವೆಲ್. ಸೊ ಇಸ್ ಏರ್ಕ್ರಾಫ್ಟ್ ಇಸ್ ಗಾನ್ ಅಪ್ ಟು 400 feet. ಓಕೆ, 400 feet ಇನ್ ಸಿವಿಲ್ ಏವಿಯೇಷನ್ ಇಸ್ ಅ ಕ್ರಿಟಿಕಲ್ ಆಲ್ಟಿಟ್ಯೂಡ್. ಇನ್ನು ಇಂತಹ ಘಟನೆ ಆಗಬಾರದು ಆಶಯ ಆಗಿರುವಂತದ್ದು. ಓಕೆ, ಫೈನ್ ಸರ್, ಕಾರ್ಯಕ್ರಮಕ್ಕೆ ಬಂದಕ್ಕೆ ಧನ್ಯವಾದಗಳು. ಜೊತೆಗೆ ಈಗಾಗಲೇ ನಾವು ಸಾಕಷ್ಟು ಚರ್ಚೆಯನ್ನು ಮಾಡಿದ್ವಿ, ಅವರವರ ಅಭಿಪ್ರಾಯವನ್ನ ಹೇಳಿದ್ವಿ. ಆದ್ರೆ ಇನ್ನು ಇದು ಇನ್ವೆಸ್ಟಿಗೇಷನ್ ಆಗಬೇಕು. ಇನ್ವೆಸ್ಟಿಗೇಷನ್ ಅಲ್ಲಿ ಪರ್ಟಿಕ್ಯುಲರ್ ಕಾರಣ ಇದೆ ಅಂತ ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.